ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ವ್ಲಾಗ್ ಕಾಲೇಜ್ನಿಂದ. ನಾವಿವತ್ತು ಕಾಲೇಜ್ನ ದೊಡ್ಡ ಫೆಸ್ಟಿವಲ್ ಆದ ಕ್ರೀಡೋತ್ಸವದಲ್ಲಿದ್ದೇವೆ. ಪರಿಸರದತ್ತ ನಮ್ಮ ಚಿತ್ರ. ನಾನು ಕಲಿತಿರುವ ಕಾಲೇಜ್ ಇದೆ. ಈ ಕಾಲೇಜ್ನಲ್ಲಿ ಕಲಿತಿದೆ ಅಂತ ಹೇಳಲಿಕ್ಕೆ ಪ್ರೌಡ್ ಫೀಲಿಂಗ್ ಆಗ್ತದೆ. ಇದು ನನ್ನ ಲೈಬ್ರರಿ. ನನ್ನ ಕಾಲೇಜ್ನಲ್ಲಿ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ಈ ಲೈಬ್ರರಿನೇ. ನಾನು ಕಲಿತ ಹೈಸ್ಕೂಲ್ ಇದು. ಶ್ರೀರಾಮ ವಿದ್ಯಾಕೇಂದ್ರಕ್ಕೆ ಬಂದರೆ ಶಿಶುಮಂದಿರದಿಂದ ಡಿಗ್ರಿಯವರೆಗೆ ಇಲ್ಲೇ ಕಲಿತು ಹೋಗ್ಬೋದು. ಈ ವರ್ಷದಿಂದ ಇಂಗ್ಲಿಷ್ ಮೀಡಿಯಂ ಕೂಡ ಸ್ಟಾರ್ಟ್ ಆಗಿದೆ. ನವೆಂಬರ್ ತಿಂಗಳಲ್ಲಿ ಈ ಫೆಸ್ಟಿವಲ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತದೆ. ಪ್ರಾಕ್ಟೀಸ್ ಇದ್ದ ಕಾರಣ ವಿಡಿಯೋಗೆ ಫ್ಯೂ ಕ್ಲಿಪ್ಸನ್ನು ಆ್ಯಡ್ ಮಾಡಿದ್ದೇನೆ. ಪ್ರಾಥಮಿಕ ಶಾಲೆಯವರೆಲ್ಲರೂ ಕೂಡ ವೇದವ್ಯಾಸಕ್ಕೆ ಹೋಗಬೇಕು. ಎಲ್ಲ ಪ್ರಾಥಮಿಕ ಶಾಲೆ ಮಕ್ಕಳು ಸ್ಕೇಟಿಂಗ್, ಡ್ಯಾನ್ಸ್ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ಮೆಹಂದಿ ಅಂದರೆ ಯಾರಿಗಿಷ್ಟ ಎಲ್ಲ ಹೇಳಿ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಮೆಹಂದಿ ಹಾಕಿದ್ವಿ. ಮೆಹಂದಿ ಎಲ್ಲ ಹಾಕಿ ಆದಮೇಲೆ ಹೀಗೆ ಸುತ್ತಾಡಿಕೊಂಡು ಬರುವ ಅಂತೆಲ್ಲ ಹೋದ್ವಿ. ಈ ಸಲ ಮಕ್ಕಳ ಕ್ರೀಡೋತ್ಸವ ನೋಡಬೇಕಂತವೇ ನಾನು 5 ಗಂಟೆಗೆ ಬಂದು ಫಸ್ಟ್ ಸಾಲಿನಲ್ಲಿ ಕುಳಿತುಕೊಂಡಿದ್ದೇನೆ. ನನಗೆ ಒಂದು ಖುಷಿ ಅಂದರೆ ಎಲ್ಲ ಮಕ್ಕಳಿಗೂ ಭಾಗವಹಿಸಲಿಕ್ಕೆ ಅವಕಾಶವಿರುತ್ತದೆ. ಯಾವ ಮಕ್ಕಳಿಗೂ ಬೇಸರವಾಗಲಿಕ್ಕಿಲ್ಲ ಮತ್ತು ಸಮಯ ವ್ಯರ್ಥ ಮಾಡೋದಿಲ್ಲ. ಯಾಕಂದರೆ ಒಂದು ಪ್ರದರ್ಶನ ಆಗುವಾಗ ನೆಕ್ಸ್ಟ್ ಪ್ರದರ್ಶನ ಮಕ್ಕಳು ರೆಡಿಯಾಗಿರುತ್ತಾರೆ. ಇಷ್ಟೆಲ್ಲ ಆಗುವಾಗ ಫೆಸ್ಟಿವಲ್ಲೇ ಸ್ಟಾರ್ಟ್ ಆಯಿತು. ಗೆಸ್ಟ್ನವರು ಬರುವಾಗ ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ವಿಶೇಷ ಘೋಷ್ನವರು ರೆಡಿಯಾಗಿದ್ದರು. ನಮ್ಮ ಈ ಸಲ ಕ್ರೀಡೋತ್ಸವದ ವಿಶೇಷ ಗೆಸ್ಟ್ ಪರಂಪರೆಯ ಗೌರವ, ಸಂಸ್ಕೃತಿಯ ಶಕ್ತಿ ಮತ್ತು ಸೇವೆಯ ಸಂಕಲ್ಪ ಹೊಂದಿರುವ ವ್ಯಕ್ತಿ ಮಹಾರಾಜ ಯದುವೀರ್ ಕೃಷ್ಣರಾಜ ಒಡೆಯರ್. ಮತ್ತೆ ಸ್ಟಾರ್ಟ್ ಆಯಿತು ನಮ್ಮ ಕ್ರೀಡೋತ್ಸವ. ಸ್ವಾಗತ, ಪರಿಚಯ, ಹೊನಲು ಬೆಳಕಿನಲ್ಲಿ ಪ್ರದರ್ಶನಗಳು, ಶಿಶುನೃತ್ಯ, ಸಂಚಲನ, ಘೋಷ್ ಪ್ರದರ್ಶನ, ಜಡೆಕೋಲಾಟ, ನಿಯುದ್ಧ, ದೀಪಾರತಿ, ಯೋಗಾಸನ, ಪ್ರಾಥಮಿಕ ಸಾಮೂಹಿಕ ನೃತ್ಯ, ಭಜನೆ, ಮಲ್ಲಕಂಬ, ತಿರುಗುವ ಮಲ್ಲಕಂಬ, ಟಿಕ್ ಟಿಕ್ ಪ್ರದರ್ಶನ, ಚೆಂಡೆ, ನೃತ್ಯ ವೈವಿಧ್ಯ, ಬೆಂಕಿ ಸಾಹಸ, ಚಕ್ರ ಸಮತೋಲನ, ಕಾಲ್ಚಕ್ರ, ಕೂಪಿಕ, ಪ್ರೌಢ ಸಾಮೂಹಿಕ. ನನ್ನ ಮಗಳಿಗೆ ಕುಣಿತ ಅಂದರೆ ಅವಳಿಗೆ ಆಸಕ್ತಿ ಜಾಸ್ತಿ. ಅದಕ್ಕೆ ಸರಿಯಾಗಿ ಅವಳಿಗೆ ನೃತ್ಯ ಭಜನೆಯನ್ನೇ ಕೊಟ್ಟಿದ್ದಾರೆ. ನನ್ನ ಮಗನಿಗೆ ಬೆಂಕಿ ಸಾಹಸ ಅಂದರೆ ಇಷ್ಟ.
ಮಕ್ಕಳ ಅಭಿರುಚಿಗೆ ಸರಿಯಾಗಿ ಅವರಿಗೆ ಪ್ರದರ್ಶನ ಕೊಡ್ತಾರೆ. ಇದರಿಂದ ಮಕ್ಕಳು ತುಂಬ ಖುಷಿಯಿಂದ ಅದರಲ್ಲಿ ಭಾಗವಹಿಸುತ್ತಾರೆ. ನೋಡಿ, ಇದು ಗುರುತು ಹಾಕಿದ್ದು ನನ್ನ ಮಗ. ಇದೆಲ್ಲ ನೋಡುವಾಗವೇ ಖುಷಿ ಮತ್ತು ಮೈ ರೋಮಾಂಚನವಾಯಿತು. ನನ್ನ ಮಗಳು ಹೇಳಿದ್ಲಲ್ವಾ, 19 ಪ್ರದರ್ಶನಗಳು ಇತ್ತು. ಇದೆಲ್ಲ ಆದಮೇಲೆ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಸೇರ್ತಾರೆ. ಇದನ್ನೆಲ್ಲ ನೋಡಿದ ನಂತರವೇ ಅತಿಥಿಗಳು ಭಾಷಣ ಮಾಡುವುದು. ಎಲ್ಲರಿಗೂ ಊಟದ ವ್ಯವಸ್ಥೆ ಮತ್ತು ಸ್ಕೂಲ್ ಬಸ್ ವ್ಯವಸ್ಥೆ ಕೂಡ ಇತ್ತು. ಕ್ರೀಡೋತ್ಸವ ಅಂದರೆ ಅದೊಂದು ಜಾತ್ರೆ ಹೇಳಿದರೂ ತಪ್ಪಾಗದು. ಯಾಕಂದರೆ ಅಷ್ಟು ಜನ ಇದ್ದರು ಅಲ್ಲಿ. ನನ್ನ ಮಕ್ಕಳನ್ನು ಹುಡುಕುದುಂಟಲ್ಲ, ಅದರಲ್ಲಿ ಒಂದು ಸಾಹಸವೇ. ಮತ್ತೆ ಅಮ್ಮ ಸಿಕ್ಕಿದ್ರು. ಅಲ್ಲಿ ಟ್ವಿಸ್ಟರ್ ಚರ್ಮುರಿ ಎಲ್ಲ ತಿಂದು ಮನೆಗೆ ಬಂದ್ವಿ. ಇಫ್ ಯು ಎಂಜಾಯ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.